ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಜಸ್ಟ್ ಅಂಗನವಾಡಿ ಹಾಲಿನ ಪುಡಿ ಹಾಗೆ ಬ್ರೆಡ್ಡಿಂದ ಈ ರೀತಿ ಜಾಮೂನ್ ಮಾಡೋಕ್ಕೆ ಸಾಧ್ಯನಾ ಅಂತ ಗೊತ್ತೇ ಇದ್ದಿಲ್ಲ. ತುಂಬಾ ರುಚಿಯಾಗಿ ಬಂದಿದೆ. ಬ್ರೆಡ್ಡಿಂದ ಮಾಡಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ. ಜಸ್ಟು ನೋಡಿ ಯಾವ ರೀತಿ ಇದೆ ಅಂತ. ತುಂಬಾ ಮೇಲ್ಗಡೆ ಶೈನಿಂಗ್ ಆಗಿ ಒಳಗಡೆ ಜ್ಯೂಸಿಯಾಗಿ ತುಂಬಾ ಪರ್ಫೆಕ್ಟಾಗಿ ಬಂದಿದೆ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ, ಆವಾಗಲೇ ವಿಡಿಯೋ ಅರ್ಥ ಆಗೋದು. ಯಾವ ರೀತಿ ಹಿಟ್ಟು ಕಲಿಸಬೇಕು ಹಾಗೆ ಯಾವ ರೀತಿ ಮಿಕ್ಸ್ ಮಾಡ್ಕೋಬೇಕು ಅನ್ನೋದನ್ನು ಪ್ರತಿಯೊಂದು ಕೂಡ ಟಿಪ್ಸ್ನ ಹೇಳಿದ್ದೀನಿ. ಇದೇ ರೀತಿ ಫಾಲೋ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟು ನಾನಿಲ್ಲಿ ಈ ರೀತಿ ಬ್ರೆಡ್ ಪ್ಯಾಕೆಟ್ನ ತೊಗೊಂಡಿದ್ದೀನಿ. ಇದರಿಂದ ನಾನು 5 ರಿಂದ 6 ಸ್ಲೈಸಸ್ನ ತೊಗೊತಾ ಇದ್ದೀನಿ. ಜಸ್ಟ್ ಏನಾದರೂ ಮನೆಯಲ್ಲಿ ಬ್ರೆಡ್ ಇದ್ದರೆ ಅಥವಾ ಜಾಮೂನ್ಗೋಸ್ಕರನೇ ನೀವು ಈ ರೀತಿ ಬ್ರೆಡ್ನ ತರ್ತೀರಾ, ಅಷ್ಟು ರುಚಿಯಾಗಿ ಆಗುತ್ತೆ. ಮಾಡಿ ನೋಡಿದರೆ ಪದೇ ಪದೇ ಮಾಡ್ತಾನೇ ಇರ್ತೀರಾ. ಫಸ್ಟ್ ನಾನಿಲ್ಲಿ ಈ ರೀತಿ ಬ್ರೆಡ್ನ ಸಣ್ಣದಾಗಿ ಪೀಸ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ನೀವು ಡೈರೆಕ್ಟ್ ಕೂಡ ಆಗಿ ಕಲಿಸ್ಬೋದು. ಏನಪ್ಪ ಸ್ವಲ್ಪ ಗಂಟುಗಳಾಗ್ತವೆ ಅಂತ ನಾನಿಲ್ಲಿ ಪೌಡ್ರನ್ನ ಮಾಡ್ಕೊತಾ ಇದ್ದೀನಿ. ಆದಷ್ಟು ಮಿಕ್ಸಿ ಜಾರಲ್ಲಿ ಸ್ವಲ್ಪನೂ ಕೂಡ ನೀರಿರಬಾರ್ದು, ಯಾಕಂದರೆ ಪೌಡ್ರ ಈ ರೀತಿ ಆಗೋಲ್ಲ. ನೋಡಿ, ಈ ರೀತಿ ತರ್ತರಿಯಾಗಿ ಕೂಡ ನೀವು ರುಬ್ಕೋಬೋದು. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿದ್ದಾದಮೇಲೆ ನಾನಿಲ್ಲಿ 1 ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಬೇಕಿಂಗ್ ಪೌಡರ್ ಹಾಕೋದ್ರಿಂದ ಜಾಮೂನು ಡಬಲ್ ಸೈಜಾಗಿ ತುಂಬಾ ಜಾಸ್ತಿ ಉಬ್ಬಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನಾನಿಲ್ಲಿ ಅಂಗನವಾಡಿ ಹಾಲಿನ ಪೌಡರಿಂದನೇ ಸ್ವಲ್ಪ ಹಾಲನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲ ಅಂದರೆ ಪ್ಯಾಕೆಟ್ ಹಾಲಿಂದ ಕೂಡ ಯೂಸ್ ಮಾಡ್ಬೋದು. ಆದಷ್ಟು ನಾರ್ಮಲ್ಲಾಗಿ ಹಾಲಿದೆ, ಇದನ್ನು ಸ್ವಲ್ಪನೇ ಈ ರೀತಿ ಚಿಮುಕ್ಸ್ಕೊಂತಾನೆ ಈ ರೀತಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊತಾ ಮಾಡ್ಕೊಳ್ಳಿ. ಹಾಲನ್ನ ಆದಷ್ಟು ಒಂದೇ ಸಾರಿ ಹಾಕೋದಕ್ಕೆ ಹೋಗಬೇಡಿ, ಸ್ವಲ್ಪನೇ ಹಾಕ್ಕೊತಾ ಮಾಡಿ. ಹಾಗೆ ನಾನಿಲ್ಲಿ 2 ರಿಂದ 3 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪ ಇಲ್ಲ ಅಂದರೆ ನೀವು ಅಡುಗೆ ಎಣ್ಣೆ ಕೂಡ ಹಾಕ್ಕೋಬೋದು ಆರಾಮಾಗಿ. ನೀವು ಬೇಕಾದರೆ ಹಾಲಿಂದ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿಲ್ಲ ಅಂದರೆ ನೀರಿಂದ ಕೂಡ ನೀವು ಕಲಿಸ್ಕೋಬೋದು. ಯಾಕಂದರೆ ಹಾಲಿನ ಪೌಡರ್ ಹಾಕಿರ್ತೀವಲ್ವ, ಹಾಗಾಗಿ ಈ ರೀತಿ ಸ್ವಲ್ಪನೇ ಆದಷ್ಟು ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಕಲಿಸ್ಕೊಳ್ಳಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ನೋಡಿ, ಈ ರೀತಿ ಸಾಫ್ಟಾಗಿ ಹಾಕ್ಕೊತಾ ಹೋಗುತ್ತೆ. ಜಾಸ್ತಿ ಹಾಲು ಕೂಡ ಹೋಗಲ್ಲ ಇದಕ್ಕೆ, ಅರ್ಧ ಕಪ್ ಆಗುವಷ್ಟು ಹಾಲು ಹೋಗುತ್ತೆ ಅಷ್ಟೇ. ಈ ರೀತಿ ಸಾಫ್ಟ್ ಆಗೋಂತ ಹೋಗುತ್ತೆ. ಖಾಲಿ ಬ್ರೆಡ್ಡಿಂದನೇ ಮಾಡಿದರೆ ಚೆನ್ನಾಗಿ ಆಗೋಲ್ಲ, ಯಾಕೆಂದರೆ ಒಳಗಡೆ ಫುಲ್ ಗಟ್ಟಿಯಾಗಿ ಆಗುತ್ತೆ. ಹಾಗಾಗಿ ಬ್ರೆಡ್ ಜೊತೆಗೆ ಸ್ವಲ್ಪ ಹಾಲಿನ ಪುಡಿ ಹಾಕಲೇಬೇಕು. ನೀವು ಬ್ರೆಡ್ಡಿಂದನೇ ಮಾಡ್ತೀರಿ ಅಂದರೆ ಅಷ್ಟು ರುಚಿಯಾಗಿ ಆಗಲ್ಲ. ನೋಡಿ, ಇವಾಗ ಈ ರೀತಿ ಕೈಗೆ ಏನಾದರೂ ಅಂಟ್ಕೊತಾ ಇದ್ದರೆ ಬೇಕಾದರೆ ನೀವು ಇದಕ್ಕೆ ಸ್ವಲ್ಪ ಕೈಗೆ ಅಡುಗೆ ಎಣ್ಣೆ ಅಥವಾ ತುಪ್ಪನ ಮಧ್ಯೆ ರೀತಿ ಮಿಕ್ಸ್ ಮಾಡ್ಬೋದು. ನೋಡಿ ಯಾವ ರೀತಿ ಹಿಟ್ಟು ಆಗಿದೆ ಅಂತ. ಫುಲ್ಲು ನೀರಾಗಿದೆಯಲ್ಲ, ತೆಳು ಆಗಿದೆ ಅಂತ ಏನೂ ಟೆನ್ಷನ್ ಮಾಡೋದಕ್ಕೆ ಹೋಗಬೇಡಿ. ಇದೇ ರೀತಿ ಆಗೋದು. ಕೈಗೆ ಸ್ವಲ್ಪ ಅಡುಗೆ ಎಣ್ಣೆ ಅಥವಾ ತುಪ್ಪನ ಸವರ್ಕೊಂಡ್ಬಿಟ್ಟು ಈ ರೀತಿ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಥರ ಮಾಡಿಕೊಂಡು ನೀವು ಪಕ್ಕದಲ್ಲಿ ಇಟ್ಕೋಬೋದು. ಏನಪ್ಪ ತೆಳು ಆಗಿದೆ ಅಂತ ಏನು ಯೋಚನೆ ಮಾಡೋದಕ್ಕೆ ಹೋಗಬೇಡಿ, ಇದೇ ರೀತಿ ಆಗೋದು. ಅಡುಗೆ ಎಣ್ಣೆಯನ್ನು ಹಾಕಿ ಈ ರೀತಿ ಉಂಡೆ ಥರ ಮಾಡಿಕೊಂಡು ಸ್ವಲ್ಪ 5 ರಿಂದ 10 ನಿಮಿಷ ಇಟ್ಟರೆ ಸಾಕು. ಎಲ್ಲಿವರೆಗೂ ಅಂದರೆ ಈ ಸಕ್ಕರೆ ಪಾಕ ರೆಡಿ ಆಗೋವರೆಗೂ ಇಟ್ಕೊಂಡ್ರೆ ಸಾಕು. ಅಥವಾ ಇನ್ಸ್ಟೆಂಟ್ ಕೂಡ ನೀವು ಮಾಡ್ಬೋದು, ಬೇಗನೆ ಕೂಡ ನೀವು ಮಾಡ್ಕೋಬೋದು. ನಾನಿಲ್ಲಿ ಸಕ್ಕರೆ ಪಾಕ ಆಗುವವರೆಗೂ ಅದನ್ನು ಎತ್ತಿಟ್ಕೊಂಡಿದ್ದೀನಿ. ನಾನು 1 ಕಪ್ಪು ಸಕ್ಕರೆಗೆ 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಏಲಕ್ಕಿನ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಈ ರೀತಿ ಕುದಿಸ್ಕೋಬೇಕು. ಏನು ಜಾಸ್ತಿ ಪಾಕ ನೀರು ಕೂಡ ಆಗಬಾರ್ದು, ಗಟ್ಟಿ ಕೂಡ ಆಗಬಾರ್ದು. ಹದವಾಗಿ ಈ ರೀತಿ ಸ್ವಲ್ಪ ಏನು ಅಡುಗೆ ಎಣ್ಣೆ ಬರುತ್ತಲ್ವ, ಸ್ವಲ್ಪ ಈ ರೀತಿ ಬರಬೇಕು. ಕಡಿಮೆ ಉರಿಯಲ್ಲಿ ಈ ರೀತಿ 5 ರಿಂದ 10 ನಿಮಿಷ ಈ ರೀತಿ ಪಾಕನ ರೆಡಿ ಮಾಡಿಕೊಂಡ್ರೆ ನೋಡಿ ಒಂಥರ ಅಡುಗೆ ಎಣ್ಣೆ ಥರ ಕಾಣಿಸ್ತಾ ಇದೆ ಈ ಪಾಕ. ಆ ರೀತಿ ಬಂದರೆ ಸಾಕು. ಇವಾಗ ಗ್ಯಾಸ್ ಒಲೆಯನ್ನು ನಾನು ಆಫ್ ಮಾಡ್ಕೊಂಡಿದ್ದೀನಿ. ಇದು ಪಾಕ ರೆಡಿ ಆಗಿದೆ. ಇವಾಗ ನಾನು ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡ್ಬಿಟ್ಟು ಆದಷ್ಟು ಸಣ್ಣ ಉಂಡೆಗಳನ್ನು ಮಾಡಿ ನೋಡಿ ಯಾವ ರೀತಿ ಒಳಗಡೆ ಈ ರೀತಿ ಕಾಣಿಸ್ಬೇಕು. ಈ ರೀತಿ ನಾವು ಜಾಸ್ತಿ ಹಿಟ್ಟನ್ನು ಕಲಿಸುವಾಗ ಜಾಸ್ತಿ ಗಟ್ಟಿಯಾಗೂ ಕೂಡ ಕಲಿಸ್ಕೋಬಾರ್ದು. ಈ ರೀತಿ ಹದವಾಗಿಯೇ ಇರಬೇಕು. ಜಾಸ್ತಿ ಒತ್ತದೇನೆ ಈ ರೀತಿ ಮೇಲ್ಗಡೆಯಿಂದನೇ ಈ ರೀತಿ ರೌಂಡ್ ಶೇಪ್ನ ಕೊಡಿ. ಎಲ್ಲೂ ಕೂಡ ಕ್ರ್ಯಾಕ್ಗಳು ಕೂಡ ಆಗಬಾರ್ದು. ನೋಡಿ ಯಾವ ರೀತಿ ಆಗಿದೆ ಅಂತ. ನಾನು ಇದೇ ರೀತಿ ಎಲ್ಲ ಉಂಡೆಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಬೋದು, ಸುಲಭ ಕೂಡ, ಹಾಗೆ ರುಚಿ ಕೂಡ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ನಾರ್ಮಲ್ ಗುಲಾಬ್ ಜಾಮೂನ್ಗಿಂತ ಈ ಗುಲಾಬ್ ಜಾಮೂನ್ನೇ ಮಕ್ಕಳು ಇಷ್ಟಪಟ್ಟು ಖಾಲಿ ಮಾಡಿದರು ನಮ್ಮ ಮನೆಯಲ್ಲಿ.
ನೋಡಿ ಇವಾಗ ಇದನ್ನು ಕರಿಯುವಾಗ ಆದಷ್ಟು ಅಡುಗೆ ಎಣ್ಣೆ ಜಾಸ್ತಿ ಬಿಸಿ ಕೂಡ ಇರಬಾರ್ದು, ಹಾಗೆ ತಣ್ಣಗೆ ಕೂಡ ಇರಬಾರ್ದು. ಮೀಡಿಯಮ್ ಆಗಿ ಅಡುಗೆ ಎಣ್ಣೆ ಬಿಸಿ ಆದಮೇಲೆ ಒಂದೊಂದಾಗಿ ಈ ರೀತಿ ಜಾಮೂನ್ಗಳನ್ನು ಹಾಕಿ ಸ್ವಲ್ಪನೇ ಈ ರೀತಿ ತಿರುಗಿಸ್ತಾ ಇರಿ. ಯಾಕಂದರೆ ಒಂದು ಕಡೆಯೇ ಈ ರೀತಿ ಬ್ಲ್ಯಾಕ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಕಡಿಮೆ ಉರಿಯಲ್ಲಿನೇ ಇದನ್ನು ಆದಷ್ಟು ಫ್ರೈ ಮಾಡ್ಕೊತಾನೆ ಇರಬೇಕು. ಮೀಡಿಯಮ್ ಉರಿ ಅಂದರೆ ಮಧ್ಯಮ ಉರಿಯಲ್ಲಿ ಇದನ್ನು ಈ ರೀತಿ ಕಂದು ಬಣ್ಣ ಬರುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ತಿರುಗಿಸ್ತಾನೆ ಮಾಡ್ಕೊಳ್ಳಿ ಹುಷಾರಾಗಿ. ಎಲ್ಲೂ ಕೂಡ ಒಂದು ಕಡೆ ವೈಟು ಒಂದು ಕಡೆ ಈ ರೀತಿ ಗೋಲ್ಡನ್ ಕಲರ್ ಬಣ್ಣ ಬರಬಾರ್ದು. ಎಲ್ಲ ಕಡೆ ಈ ರೀತಿ ಬಣ್ಣ ಬರೋವರೆಗೂ ಚೆನ್ನಾಗಿ ಮಧ್ಯಮ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ನೀವು ಲೈಕ್ ಕೊಡೋದ್ರಿಂದ ನಮ್ಮ ವಿಡಿಯೋ ಮುಂದೆ ಹೆಚ್ಚು ಜನಕ್ಕೆ ರೀಚ್ ಆಗುತ್ತೆ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ಮೊದಲು ನೋಡ್ಬೋದು, ಹಾಗೆ ಫ್ರೀಯಾಗಿ ಕೂಡ ನೋಡ್ಬೋದು. ನೋಡಿ ಈ ರೀತಿ ಕಂದು ಬಣ್ಣ ಬಂದಾದಮೇಲೆ ಇದನ್ನು ನಿಮಗೆ ಇಷ್ಟು ಕಲರ್ ಬೇಕಂದರೆ ಇಷ್ಟೇ ಸಾಕು ಅಂದರೆ ತಗೋಬೋದು. ನಾನು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ನಾವು ಮನೆಯಲ್ಲಿ ಒಂದು ಸ್ವಲ್ಪ ಬ್ಲ್ಯಾಕ್ ಕಲರ್ ಗುಲಾಬ್ ಜಾಮೂನ್ನೇ ತಿನ್ನೋದು, ಹಾಗಾಗಿ ಇನ್ನೊಂದು ಸ್ವಲ್ಪ ನಾನು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಈ ಟೈಮಲ್ಲಿ ನೀವು ಇದನ್ನು ತಗೋಬೋದು. ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಅವ್ರಿಗೂ ಕೂಡ ಈ ಬ್ರೆಡ್ಡು ಹಾಗೆ ಅಂಗನವಾಡಿ ಹಾಲಿನ ಪೌಡರ್ನ ಹಾಕಿ ಯಾವ ರೀತಿ ಮನೆಯಲ್ಲಿನೇ ಈ ರೀತಿ ಜಾಮೂನ್ ರೆಡಿ ಮಾಡ್ಬೋದು ಅನ್ನೋದು ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಹಾಗೆ ನಮಗೂ ಕೂಡ ಸಪೋರ್ಟ್ ಸಿಕ್ಕ ಹಾಗಾಗುತ್ತೆ. ನೋಡಿ ಈ ರೀತಿ ಎಲ್ಲವನ್ನು ನಾನು ಇಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಟೋಟಲಾಗಿ ಇಷ್ಟಾಗಿದ್ದಾವೆ 5ರಿಂದ 6 ಬ್ರೆಡ್ ಪೀಸಸ್ಸು, ಹಾಗೆ 1 ಕಪ್ಪು ಹಾಲಿನ ಪೌಡರ್ನ ಉಪಯೋಗಿಸೋದ್ರಿಂದ. ಇವಾಗ ಈ ಟೈಮಲ್ಲಿ ನಾವು ಏನಪ್ಪ ಅಂದರೆ ಈ ಸಕ್ಕರೆ ಪಾಕ ಬಂದುಬಿಟ್ಟು ಒಂದು ಸ್ವಲ್ಪ ಅಂದರೆ ಉಗುರು ಬೆಚ್ಚಾಗುವಷ್ಟು ಬಿಸಿ ಇರಲೇಬೇಕು. ಆವಾಗ ಈ ಗುಲಾಬ್ ಜಾಮೂನ್ಗಳನ್ನು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಕರೆಕ್ಟಾಗಿ ಪಾಕನ ಮಾಡ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಪಾಕ ಬೇಕಂದರೆ 2 ಕಪ್ ಸಕ್ಕರೆ ಹಾಗೆ 2 ಕಪ್ ನೀರು ಕೂಡ ನೀವು ಮಾಡ್ಕೋಬೋದು. ಇದು ಬಂದುಬಿಟ್ಟು ಕರೆಕ್ಟಾಗಿ ಆಗಿದೆ, ಹಾಗಾಗಿ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ. ಇದನ್ನು ಜಸ್ಟ್ ನೀವು 10 ನಿಮಿಷ ಮುಚ್ಚಿ ಇಟ್ಟರೆ ಸಾಕು, ರೆಡಿಯಾಗುತ್ತೆ. ತಾಸುಗಟ್ಟಲೆ ಇಡೋದು ಬೇಡ. ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ನಾನು ಮುಚ್ಚಳನ ಮುಚ್ಚಿ ಒಂದು 10 ನಿಮಿಷ ಬಿಡ್ತಾಯಿದ್ದೀನಿ. ಬೇಕಂದರೆ ನೀವು ಈ ಟೈಮಲ್ಲಿ ಗೋಡಂಬಿ ದ್ರಾಕ್ಷಿ ಕೂಡ ಫ್ರೈ ಮಾಡಿ ಹಾಕ್ಕೋಬೋದು. ನಿಮ್ಮ ಇಷ್ಟ, ಗಸಗಸೆ ಅಥವಾ ಕೊಬ್ಬರಿ ತುರಿ ಕೂಡ ಹಾಕ್ಕೋಬೋದು. ನೋಡಿ ಯಾವ ರೀತಿ ಆಗಿದೆ ಅಂತ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನಾನು ಮತ್ತೆ ಮುಂದೆ ಹೊಸ ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.